ಎಲ್ರಿಗೂ ನಮಸ್ಕಾರ. ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಪ್ರಸಿದ್ಧ ಈವ್ನಿಂಗ್ ಸ್ನ್ಯಾಕ್ ಮಸಾಲ ಪುರಿ ರೆಸಿಪಿ. ಇದರಲ್ಲಿ ಏನು ವಿಶೇಷತೆ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಯಾವುದೇ ಮಸಾಲಾನ ರುಬ್ಬಾಗ್ತಾ ಇಲ್ಲ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಯಾವುದೂ ಬೇಡ, ಮಿಕ್ಸಿ ಕೂಡ ಬೇಡ. ಇದು ನೆನ್ಸಿಟ್ಕೊಂಡಿರೋ ಒಣ ಬಟಾಣಿ 1/4 kg ಅಷ್ಟು 10-12 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಒಣ ಬಟಾಣಿ ಗಟ್ಟಿ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತು ನೆನೆ ಹಾಕಿದ್ರೆ ಒಳ್ಳೇದು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು ಒಂದು 4-5 ಜನಕ್ಕೆ ಸಾಕಾಗುತ್ತೆ. ಅದ್ರ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ, 2 ದೊಡ್ಡ ಆಲೂಗಡ್ಡೆನ ಉಪಯೋಗ ಮಾಡಿದ್ದೆ. ಆಲೂಗಡ್ಡೆನ ಮೊದಲು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ 2 ಪದಾರ್ಥಗಳನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕು. ಸುಮಾರು ಒಂದು 4-5 ಸೀಟಿನ ಕೂಗಿಸ್ಕೋಬೇಕಾಗತ್ತೆ. ಕುಕ್ಕರ್ ಆಗಿ ತಣ್ಣ ಕೂಡ ಆಗಿದೆ. ಆಲೂಗಡ್ಡೆ, ಒಣ ಬಟಾಣಿ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಈಗ 2 ಪದಾರ್ಥಗಳನ್ನ ಮ್ಯಾಶ್ ಮಾಡ್ಕೋಬೇಕು. 2 ಪದಾರ್ಥಗಳು ಹೊಂದ್ಕೋಬೇಕು. ಆ ರೀತಿಯಾಗಿ ನುಣ್ಣಗೆ ಮಾಡ್ಕೋಬೇಕು. ತುಂಬಾನೇ ಜಾಸ್ತಿ ನುಣ್ಣಗೆ ಮಾಡ್ಕೊಳಕ್ ಹೋಗ್ಬೇಡಿ. ಬಟಾಣಿ ಕೂಡ ಕಾಣ್ತಾ ಇರಬೇಕು. ಸ್ವಲ್ಪ ಮಟ್ಟಕ್ಕಷ್ಟು ನುಣ್ಣಗೆ ಕೂಡ ಮಾಡ್ಕೋಬೇಕು. ಆ ರೀತಿಯಾಗಿ ನೋಡಿ ಯಾವ ರೀತಿ ತೋರಿಸ್ತಾ ಇದ್ದೀನಿ, ಇಷ್ಟರ ಮಟ್ಟಿಗೆ ನುಣ್ಣಗೆ ಮಾಡ್ಕೋಬೇಕು. ಮುಂದಿನ ಸ್ಟೆಪ್ಪು ಏನಂತ ನೋಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಕುಟ್ಟಿಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಸುಮಾರು ಒಂದು 3-4 ಹಸಿರು ಮೆಣಸಿನಕಾಯಿನ ಉಪಯೋಗ ಮಾಡಿದ್ದೆ. ಬೆಳ್ಳುಳ್ಳಿ ಎಸಳು ಸುಮಾರು ಒಂದು 3-4 ಅಷ್ಟು, ಸ್ವಲ್ಪ ಹಸಿ ಶುಂಠಿ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಅವ್ರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬಹುದು, ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಚೆನ್ನಾಗಿ ಕಲಸ್ಕೋಬೇಕು. ಬೆಳ್ಳುಳ್ಳಿಲಿರೋ ಹಸಿ ವಾಸನೆ ಹೋಗ್ಬೇಕು. ಈ 3 ಪದಾರ್ಥಗಳನ್ನ ಫ್ರೆಶ್ ಆಗಿ ಕುಟ್ ಸೇರಿಸೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದು ಕುಟ್ಟಿಟ್ಕೊಂಡಿರೋ ಚಕ್ಕೆ ಸ್ವಲ್ಪ, ಲವಂಗ 2-3 ಅಷ್ಟು, ಜೀರಿಗೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಮತ್ತೊಮ್ಮೆ ಸುಮಾರು ಒಂದು 20 ಸೆಕೆಂಡ್ ಅಷ್ಟು ಬಿಸಿ ಮಾಡ್ಕೋಬೇಕು. 20 ಸೆಕೆಂಡ್ ಆದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು. ಗರಂ ಮಸಾಲ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಧನಿಯಾ ಪುಡಿ ಕ್ವಾಂಟಿಟಿ ಜಾಸ್ತಿ, ಗರಂ ಮಸಾಲ ಕ್ವಾಂಟಿಟಿ ಕಡಿಮೆ. ಸ್ವಲ್ಪ ಬ್ಯಾಡಗಿ ಅಚ್ಕಾರದ ಪುಡಿ. ಇದೇನ್ ಖಾರ ಏನ್ ಜಾಸ್ತಿ ಇರಲ್ಲ, ಖಾರಕ್ಕೋಸ್ಕರ ಹಸಿರು ಮೆಣಸಿನಕಾಯಿನ ಉಪಯೋಗ ಮಾಡಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ. ಒಣ ಮಸಾಲೆನ ಹಾಕೊಂಡ್ಮೇಲೆ ಸುಮಾರು ಒಂದು 20 ಸೆಕೆಂಡ್ ಅಷ್ಟು ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು. ಈ ಪದಾರ್ಥಗಳನ್ನ ಸಿದಿಸ್ಕೋಬಾರ್ದು. ಈ ಪದಾರ್ಥಗಳೇನಾದ್ರೂ ಸೀದೋದ್ರೆ ಟೇಸ್ಟ್ ಕೆಟ್ಟೋಗುತ್ತೆ, ರುಚಿ ಚೆನ್ನಾಗಿ ಬರಲ್ಲ. 20 ಸೆಕೆಂಡ್ ಆದಮೇಲೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಮತ್ತು ಬಟಾಣಿ ಗ್ರೇವಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ಅಷ್ಟೊಂದು ಗಟ್ಟಿಯಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಗ್ರೇವಿ ಗಟ್ಟಿ ಇರೋದ್ರಿಂದ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಪದೇ ಪದೇ ಕಲಿಸ್ತಾನೆ ಇರಬೇಕು. ಈಗ ರುಚಿಕರವಾಗಿರೋ ಮಸಾಲ ಪುರಿ ಗ್ರೇವಿ ರೆಡಿ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಮಾಡೋದು ತುಂಬಾನೇ ಸುಲಭ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ಮೊದಲೇ ಹೇಳ್ದಂಗೆ ಇದು ಬ್ಯಾಚುಲರ್ ಫ್ರೆಂಡ್ಲಿ ಮಸಾಲ ಪುರಿ. ಸರ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಪಾನಿಪುರಿ ಪುರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀನಿ. ಖಡಕ್ ಪುರಿನ ಕೂಡ ಉಪಯೋಗ ಮಾಡಬಹುದು, ಅಥವಾ 2 ಇಲ್ಲ ಅಂದ್ರೆ ನಿಪ್ಪಟ್ಟನ್ ಕೂಡ ಉಪಯೋಗ ಮಾಡಬಹುದು. ಇದ್ರ ಮೇಲೆ ಮಸಾಲ ಪುರಿ ಗ್ರೇವಿ, ಸ್ವಲ್ಪ ಚಾಟ್ ಮಸಾಲ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಸೇವಿಗೆ ಬದಲಾಗಿ ಚೌಚೌ, ಖಾರ, ಬೂಂದಿ ಯಾವುದನ್ನಾದ್ರೂ ಉಪಯೋಗ ಮಾಡಬಹುದು. ಕ್ಯಾರೆಟ್ ತುರಿನ ಕೂಡ ಸೇರಿಸ್ಕೋಬಹುದು. ಇದಕ್ಕೆ ಮಿಠಾ ಚಟ್ನಿ ರೆಸಿಪಿ ಬೇಕನ್ನಂಗಿದ್ರೆ ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ನೋಡ್ಬೋದು. ಅತ್ಯಂತ ಸುಲಭವಾಗಿರೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.